ಹಾಕಿದ ಹಣದ ಮಬ್ಬಿನಲ್ಲಿ ಕೊಬ್ಬಿ ನಿಂತಿರುವ ನಿಮ್ಮಿಬ್ಬರನ್ನು ಕಾರಣ ದರ್ಪವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರ ಈ ಕರ್ಣ ಲೇ ನನ್ನ ಹೆತ್ತ ತಂದೆ ತಾಯಿನ ಕೊಲೆ ಮಾಡಿ ನನ್ನ ಪರದೇಶನಾಗಿ ಮಾಡಿ ಕಾನೂನಿಗೆ ಬನ್ನಿ ಕಣ್ಣೆರ್ಚಿ ಬದುಕುತ್ತಿರುವ ನಿಮ್ಮಿಬ್ಬರನ್ನು ಇಚ್ಚಾಗಿ ತರುವ ಮತ್ತು ನಾಯಿ ನರಿಗೆಗೆ ಹಾಕದಿದ್ದರೆ ನಾನು ಗಂಡಾಗಿ ಹುಟ್ಟಿದ ಸಾರ್ಥಕವನ್ನು ತಿಳಿಯಲಿ ಈ ಸಮಾಜ. ಅಣ್ಣಾತಿಗೆ ಹೊಲಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಬರಲ್ಲ ಯಾಕೆಂತ ಗೊತ್ತಾಗ್ತದ. ಇಲ್ಲಿ ಈ ಊರಿನ ಶ್ರೀಮಂತ ಸಾಹುಕಾರ ಜಯರಾಜ್ ಅವರ ಜಮೀನು ಎಲ್ಲಿ ಬರುತ್ತೆ? ಯಾರ ಹೊಲ ಮೇಡಮ್? ಜಯರಾಜ್ ಅವರ ಹೊಲ. ನಮ್ಮೊಂದು ಪಕ್ಕನೇ ಇದೆ 300 ಎಕರೆ ಹೊಲ. ಶಂಕರ್, ಏನು ಊರಿಗೆ ಏನು ವೇಷ? ಕೈಯಲ್ಲಿ ಸಲಿಕೆ ಹುಟ್ಟಿರೋದು ಲಪಾಟಿ. ಶಿಲಾ ನೀನೇನೆ, ಇದು ಕನಸು ನನಸು ಒಂದು ಗೊತ್ತಾಗ್ತಿಲ್ಲ. ಶಂಕರ್, ಇದೇ ನಮ್ಮೂರು. ಈ ಊರಿನ ಜಯರಾಜ್ ಸಾಹುಕಾರ ನನ್ನ ಸ್ವಂತಲ್ಲ. ಹೌದು, ನೀನು? ನಮ್ದು ಇದೇ ಊರು, ಇದೇ ನಮ್ಮ ಹೊಲ. ನಮ್ಮ ಅಣ್ಣಾತಿಗೆ ಬರ್ತೀನಿ ಅಂತ ಹೇಳಿದ್ರು ಕೆಲಸ ಮಾಡ್ತಾ ಇದ್ದೆ. ಅಪ್ಪ, ಎಂತ ಆಶ್ಚರ್ಯ ನೋಡ್ತೀಯ ಶಂಕರ್? ನಮ್ಮಿಬ್ಬರದ್ದು ಒಂದೇ ಊರಾದ್ರೂ ಗೊತ್ತೇ ಆಗಲಿಲ್ಲ ನೋಡು. ಆದ್ರೂ ನಮ್ಮ ಪ್ರೀತಿ ಮುರಿದೇ ಬಿಡ್ತು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅದೇನು ಮತ್ತೆ ನಮ್ಮನ್ನ ಒಂದುಗೂಡಿಸಿದ. ಐ ಲವ್ ಯು ಶಂಕರ್. ಬೇಡ ಶೀಲಾ, ಬೇಡ. ಇನ್ ಮುಂದೆ ನಮ್ಮ ಪ್ರೀತಿ ಮುಂದುವರಿಯಕ್ಕಾಗೋದಿಲ್ಲ. ಏನು ಮಾತಾಡ್ತಿರುವೆ? ನಮ್ಮ ಪ್ರೀತಿ ಬಗ್ಗೆ ಏನೇನು ಆಸೆ, ಇಷ್ಟಿಷ್ಟು ಕನಸು ಕಟ್ಕೊಂಡಿದ್ವು ಅಂತ ಗೊತ್ತಲ್ಲ ನಿನಗೆ? ಆಸೆ ಕನಸು ಕಟ್ಕೊಂಡಿದ್ದೀವಿ ನಿಜ. ಆಗ ನಾನ್ಯಾರು ನೀನ್ಯಾರು? ಈ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನ ಮಾಡಿತ್ತು. ಆದ್ರೆ ಈಗ ನೀನು ಈ ಊರಿನ ಆಗರ್ಭ ಶ್ರೀಮಂತನ ತಂಗಿ, ಸಿರಿ ಸಂಪತ್ತಿನ ಸುಕುಮಾರಿ, ಅಷ್ಟೇ ಈ ಊರಿನ ಯುವರಾಣಿ ಅಂತಾದಾಗ ನಿನ್ನನ್ನು ನನ್ನ ಮನೆ ಕರ್ತಂದು ನಾನ್ಯಾವ ಪಾಪ ಕಟ್ಕೊಳ್ಳಿ? ಬೇಡ, ಅದು ಸಾಧ್ಯನೇ ಇಲ್ಲ. ಅಂದ್ರೆ ನಿನಗೆ ನನ್ನನ್ನ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದೀಯಾ? ಅಷ್ಟಕ್ಕೂ ಮುಂಚೆ ನಾವಿಬ್ರು ಹೇಗಿದ್ವೋ ಹಾಗೆ ಇದ್ದು ಬಿಡೋಣ. ಸಿಟಿಯಲ್ಲಿ ನನಗೆ ಯಾವ ಆಸ್ತಿನೂ ಬೇಡ, ಶ್ರೀಮಂತಿಕೆನೂ ಬೇಡ. ಈಗಲೇ ಹೋಗ್ಬಿಡೋಣ. ಬೆಳಸಿಲ್ಲ, ನಾನೊಬ್ಬ ಬಡ ರೈತನ ತಮ್ಮ, ಮೇಲಾಗಿ ನನಗೆ ನೌಕರಿನೂ ಇಲ್ಲ. ಅಷ್ಟೇ ಯಾಕ ಹರುಪ್ ಚಪ್ಪರದಲ್ಲಿ ಬಾಳೆ ಮಾಡಿ ಕಟಕರೊಟ್ಟಿ ಕಾಲ ತಿಂದು ಬದುಕುವ ಜನ ನಾವು. ನೀನು ಸುಖದ ಸಂಪತ್ತಿಗೆ ಮೆರೆದಾಡು ಮಹಾರಾಣಿ. ನನ್ನಂತ ಬಡವನಿಗೆ ಗೊತ್ತು ನರಕಕ್ಕೆ ಬಂದು ಯಾಕೆ ಪಾಪ ಕಟ್ಕೊಳ್ತೀಯ? ನಾನ್ಯಾವ ಪಾಪ ಕಟ್ಕೊಳ್ಳಿ? ನೋಡಿ ಶಂಕರ್, ಇದೀಗ ತಾನೇ ನಮ್ಮಿಬ್ಬರ ಬಿಕ್ಕ ಮುಗಿದಿದೆ. ಹೇಗೆ ನಮ್ಮಿಬ್ಬರಿಗೂ ನೌಕರಿ ಆಯ್ತಂದ್ರೆ ನಾನು ಮೇಲು, ನೀನು ಕೀಳು ಅನ್ನೋ ಭ್ರಮೆನೇ ಇರೋದಿಲ್ಲ. ಏನಂತೀಯಾ? ನೀ ಹೇಳೋದು ನಿಜ. ಆದ್ರೆ ನಮ್ಮಿಬ್ಬರ ಪ್ರೇಮಕ್ಕೆ ನಿಮ್ಮಣ್ಣ ಒಪ್ಕೋತಾನ ಯಾಕಂದ್ರ ಬಡವರನ್ನ ಕಂಡ್ರೆ ತನ್ನ ಕಾಲ ಕಸಕ್ಕಿಂತಲೂ ಕೀಳಾಕರಮ್ಮ ನಿಮ್ಮಣ್ಣ ನಮ್ಮಿಬ್ಬರ ಪ್ರೇಮವನ್ನು ಹರಿಸ್ಕೊಳ್ತಾನೆ ಎಂಬುದನ್ನ ನೀನು ಅರ್ಥಕೋ. ಆ ಕೆಲಸವನ್ನ ನನಗೆ ಬಿಡು ಶಂಕರ್. ಮಧ್ಯಾಹ್ನ ತಡ ಮಾಡುವೆ. ಈ ಹಸಿರು ಸಿರಿಯಲ್ಲಿ ತನ್ನಾಗಿ ತೂಗಿ ತೂಗಿ ಹತ್ತಿರ ಸೇರಿಸಿ ಮಿಲನವನ್ನ ಅನುಭವಿಸಿದಂತೆ ಭಾಸವಾಗ್ತಾ ಇದೆ. ತರಗತಿ ಮಾಡುವೆ, ಕೈಗೂಡಿಸುವ ಒಂದು ಜಾಗ. ಸಂಗಾತಿ ಸಂಪ್ರೀತಿ
ನನಗೋಸ್ಕರ ಅಣ್ಣ ಮನೆಯಲ್ಲಿ ದಾರಿ ಕಾಯ್ತಿರ್ತಾನೆ. ಆದಷ್ಟು ಬೇಗ ಇದಕ್ಕೊಂದು ಇದ್ದಂತಹ ಶಂಕರ್, ಸುಮ್ಮನೆ ಯಾಕೆ ಕೆಟ್ಟದ್ದನ್ನ ವಿಚಾರ ಮಾಡ್ತೀಯಾ? ನೀನೇನು ಚಿಂತೆ ಮಾಡಬೇಡ, ನಾನೇ ಒಂದು ದಾರಿ ತರ್ತೀನಿ. ನೀನು ನಿನ್ನ ಮನೆಯ ಬಗ್ಗೆ ಅಷ್ಟೇ ವಿಚಾರಿಸು. ನಾನೇನು ಬರಲ್ಲ ಡಾರ್ಲಿಂಗ್? ನಮ್ಮಿಬ್ಬರ ಪ್ರೇಮಕ್ಕೆ
ನಮ್ಮ ಮನೆಯಲ್ಲಿ ಹೋಗ್ಬೋದ? ಯಾಕಂದ್ರೆ ನನಗಿಂತ ಮೊದಲು ನನಗೆ ದೊಡ್ಡ ನಮ್ಮನ್ನ ಅರ್ಜುನ, ಅವನ ಮದುವೆಗಿಂತ ನನ್ನ ಮದುವೆಯೇ ಹೇಳಿದ್ರೆ ನಮ್ಮ ದೊಡ್ಡನ ಹೋಗ್ತಾನ. ಆದರೂ ಇದಕ್ಕೊಂದು ಏನೋ ಉಪಾಯ ಮಾಡಲೇಬೇಕು. ಸಮಯ ನೋಡಿ ಮನೇಲಿ ತಿಳಿಸೋಣ.